ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನನ್ನ ಗಿಣಿಮರಿ ಜಾಜಿ ಇಲ್ವಾ? ಅವಳಿಗೆ ಒಂದು ವಿಗ್ರಹ ಸಿಕ್ಕಿದ್ಯಂತೆ, ರಾಜ ಮಧುಕೇಶ್ವರನ ಕಾಲದ್ದು. ಆ ಹುಡುಗಿ ಹತ್ರ ಇರೋ ಆ ವಿಗ್ರಹನ ನಾಶ ಮಾಡಬೇಕು. ಆಗ ಅಮ್ನೋರ್ ನಮ್ಮ ಮೇಲೆ ಏನು ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ಹುಡುಕಿ ಬೇಗ, ಆ ಹುಡುಗಿ ಎಲ್ಲಿದ್ದಾಳೆ? ಹುಡುಕಿ. ಆ ಹುಡುಗಿ ಇದೇ ಜಾಗದಲ್ಲಿದ್ದಾಳೆ. सिंहासनेश्वरी श्रीललिता अंबिके भुवनेश्वरी श्रीचक्रराज सिंहासनेश्वरी श्रीललिता अंबिके भुवनेश्वरी आगमवेद कलामय रूपिणी आगमवेद कलामय रूपिणी अखिल चराचर जननी नारायणी नागकल्कण नटराज मनोहरी नागकल्कण नटराज मनोहरी ज्ञानविद्येश्वरी राजराजेश्वरी ज्ञानविद्येश्वरी राजराजेश्वरी श्रीचक्रराज सिंहासनेश्वरी श्रीललिता अंबिके. ಉತ್ಸವ ಸಮಯ, ನಾವು ಮೂವರು ಒಟ್ಟಿಗೆ ಸೇರೋದು ಒಳ್ಳೇದಲ್ಲ. ಸ್ವಲ್ಪ ಸಮಾಧಾನದಿಂದಿರಿ, ಇಲ್ಲಿಗೆ ಬರ್ತಾರೆ. ಬಂಗಾರಿ ವಿಗ್ರಹ ಬಿದ್ದೋಯ್ತಲ್ಲೋ, ಏನೋ ಮಾಡೋದಿವಾಗ? ನಿಲ್ಸಿ ನಿಲ್ಸಿ, ದಯವಿಟ್ಟು ನಿಲ್ಸಿ ನಿಲ್ಸಿ. ಯಜಮಾನ್ರೆ, ಶ್ರೀಚಕ್ರ ಉದ್ಭವ ಸಮಯ ಆಯ್ತು, ಅರ್ಚಕರು ಕರಿತಾ ಇದ್ದಾರೆ. ಸರಿ, ಬರ್ತಾರೆ ಅಂತ ಹೇಳು. ಬೇಗ ಬರ್ಬೇಕಂತೆ. ಬರ್ತೀನಿ ಅಂತ ಹೇಳಿದ್ನಲ್ಲ. ಬನ್ನಿ ಹೋಗೋಣ.
ವಿರೂಪಾಕ್ಷ, ನೀನಿಲ್ಲಿರೋದು ಸಮಂಜಸ ಅಲ್ಲ. ಯಾವುದೇ ಹೊತ್ತಲ್ಲಿ ಶ್ರೀಚಕ್ರ ಉದ್ಭವ ಆಗುವ ಸಾಧ್ಯತೆ ಇದೆ. ನಾನು ಮತ್ತೆ ಮಾರಿಗುಡಿ ಆ ವಿಗ್ರಹನ ಹುಡುಕಿ ನಾಶ ಮಾಡ್ತೀವಿ. ನೀನು ಉತ್ಸವದ ಕಡೆ ಹೋಗಿ. ಸಾಧ್ಯ ಇಲ್ಲ, ನಾನು ಬರ್ತೀನಿ. ವಿರೂಪಾಕ್ಷ, ಅರ್ಥ ಮಾಡ್ಕೋ. ನಾನು ಕಡ್ಕಿ ವಿಗ್ರಹ ಹುಡುಕಿ ನಾಶ ಮಾಡ್ತೀನಿ, ನೀವು ಹೊರಡು. ಹೋಗು. ಏನಾದ್ರೂ ಆಟ ಆಡಿದ್ರು ಏ ಶಾಸ್ತ್ರಿ, ಎಷ್ಟು ಮೆರಿತೀಯೋ ಮೆರಿ. ಇವತ್ತಿಗೆ ನಿನ್ನ ಆಟ ಮುಗೀತು. ಕಡ್ಕಿ ಬಾ ಹೋಗೋಣ. ಕಡ್ಕಿ, ಎಷ್ಟು ಹುಡುಕಿದ್ರು ವಿಗ್ರಹ ಸಿಗ್ತಾ ಇಲ್ಲ. ಏನ್ ಮಾಡೋದು? ಇದು ಅಮ್ಮನವ್ರು ಆಡಿಸ್ತಿರೋ ಆಟ. ನಮ್ಮ ಗಮನ ಏನಿದ್ರು ಶ್ರೀಚಕ್ರದ ಕಡೆ ಇರಬೇಕು. ನಮ್ಮ ಲಕ್ಷ್ಯನ ಬೇರೆ ಕಡೆ ಹರಿಯೋಗೆ ಮಾಡ್ತಿದ್ದಾರ ಅಮ್ಮನವರು. ವಿಗ್ರಹ ಚಿಂತೆ ಬಿಟ್ಬಿಟ್ಟು ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೇನೆ. ಇದೇನಿದು? ಮಾಡೋ ಕೆಲಸ ಬಿಟ್ಟು ಏನೇನೋ ಮಾಡ್ತಿದ್ದೇನಲ್ಲ. ನನಗೀಗ ಆ ವಿಗ್ರಹ ಮುಖ್ಯ ಅಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳ ಸಾವು. ವಿಗ್ರಹದ ವಿಷಯ ಏನಾಯ್ತು? ನಾನು ಕಡ್ಕಿ ಎಷ್ಟು ಹುಡುಕಿದ್ರು ಆ ವಿಗ್ರಹ ಸಿಗ್ತಲ್ಲ ವಿರೂಪಾಕ್ಷ. ಏನ್ ಮಾಡ್ತೀವ? ಇದು ಅಮ್ಮನವ್ರ ಆಟ ಅಂತ ಕಡ್ಕಿ ಹೇಳ್ತಿದ್ದ. ಇರ್ಬೋದು. ನಮ್ಮ ಕಣ್ಣಿಗೆ ಕಂಡ್ರು ಕಾಣಿಸ್ದೇ ಇರೋ ಹಾಗೆ ಅಮ್ಮನವ್ರು ಏನೋ ಆಟ ಆಡ್ತಾ ಇದ್ದಾರೆ. ಕಡೆಗಳಿಗೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಗುರಿ ಇರೋದು ಶ್ರೀಚಕ್ರ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏನು ಮಾಡಬೇಕು ಅಂತ ಗೊತ್ತಲ್ಲ? ಗೊತ್ತು.
सा सरि 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 मा प नि प नि प नि प नि म प नि प नि प सा नि स म म रि रि स स रि रि स स नि रि स स नि नि प प नि प प म म रि म प नि सा सा रि म प नि सा. ನಾನು ನಿಂಗೆ ವಹಿಸಿದ ಜವಾಬ್ದಾರಿ ಏನು? ನೀನು ಮಾಡ್ತಿರೋದೇನು ಜಾಜಿ? ಅದು ನಾನು ಬಂಗಾರಿನ ಹುಡುಕ್ತಿದ್ದೆ. ಅವನೇನಾದ್ರೂ ಎಡವಟ್ಟು ಮಾಡ್ಕೊಂಡು ಬಿಡ್ತಾನೆ. ಅವನ ಕೈಲಿ ಪಿಸ್ತೂಲ್ ಇದೆ. ಅವನಿಗೇನಾದ್ರೂ ತೊಂದರೆ ಆಗುತ್ತೆ ಅಂತ ನನಗೆ ಹೆದರಿಕೆ. ಬಂಗಾರಿನ ಕಾಪಾಡೋದಕ್ಕೆ ಅಮ್ಮನವರಿದ್ದಾರೆ. ಶ್ರೀಚಕ್ರವನ್ನ ಕಾಪಾಡೋದಕ್ಕೆ ನೀನೊಬ್ಳೇ ಇರೋದು. ನೀನಿರೋದು ಲೋಕ ಕಲ್ಯಾಣಕ್ಕಾಗಿ. ವಹಿಸಿದ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಎರಡೂ ಇರಬೇಕು. ಆಗಲೇ ನಿನಗೂ ಮುಕ್ತಿ. ನೀನು ನಿನ್ನ ಕೆಲಸ ಮಾಡಿದ್ರೆ ನಿನಗೆ ಬೇಕಾದ ಫಲ ನಿನಗೆ ಸಿಗತ್ತೆ. ಮೊದಲು ದೇವರ ಕಾರ್ಯ, ಆಮೇಲೆ ಸ್ವಕಾರ್ಯ. ಆದರೂ ಬಂಗಾರಿಗೆ ಏನಾಗ್ಬಿಡುತ್ತೋ ಅಂತ ಭಯ. ಅಮ್ಮನವರು ಕಾಪಾಡ್ತಾರೆ ನಿಜ, ಆದರೆ ಅದಕ್ಕೆ ಮುಂಚೆ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಲ್ವಾ? ನಾವಿಷ್ಟಪಟ್ಟಿದ್ದನ್ನ ಪಡ್ಕೋಬೇಕಾದ್ರೆ ಈ ಆತಂಕ, ಹಿಂಜರಿಕೆ ಇದೆಲ್ಲ ಸಹಿಸಲೇಬೇಕಾ? ಇದೆಲ್ಲ ತಪ್ಪಿದ್ದಲ್ಲ. ಕಷ್ಟ ಇಲ್ಲದೆ ನಮಗೆ ಬೇಕಾದ್ದು ಸಿಕ್ಬಿಟ್ರೆ ಸುಖದ ಅನುಭವ ಹಿತವಾಗಿರಲ್ಲ. ಕಾಲವೇ ಎಲ್ಲವನ್ನೂ ಸರಿದೂಗಿಸೋದು. ಕಾಲ ನಿರ್ಣಯದ ಮುಂದೆ ಯಾರೂ ಇಲ್ಲ, ಏನೂ ಇಲ್ಲ. ನೀನು ಎಲ್ಲವನ್ನ ಮರೆತು ಈಗ ನಾನು ಹೇಳಿದ ಕೆಲಸಗಳಲ್ಲಿ ಏಕಾಗ್ರತೆಯನ್ನ ಮೂಡಿಸ್ಕೊ. ನೀನೀಗ ಬಂಗಾರಿ ಒಬ್ಬನ್ನ ಉಳಿಸೋದಕ್ಕೆ ಆಸಕ್ತಿ ತೋರಿಸ್ಬೇಡ. ಹಾಗೇನಾದ್ರೂ ಆದ್ರೆ ಬಂಗಾರಿ ಅಂತ ಕೋಟಿ ಕೋಟಿ ಜನ ಹಿಂಸೆಗೆ ಸಿಕ್ಕಾಕೊಳ್ಳೋ ಸಂದರ್ಭ ಬರುತ್ತೆ. ಹಾಗಾಗಿ ನಿನ್ನ ಆದ್ಯತೆ ಮೊದಲು ಶ್ರೀಚಕ್ರ ರಕ್ಷಣೆಗಾಗಿರ್ಬೇಕು. ನಿನ್ನ ಬಂಗಾರಿ ಚಿಂತೆ ಬಿಡು. ಆಯ್ತು ಮೇಷ್ಟ್ರಮ್ಮ, ಇನ್ನೊಂದು ಗುರಿ ಏನಿದ್ರು ಶ್ರೀಚಕ್ರ ಮತ್ತೆ ಈ ಸುಂದ್ರಮ್ಮಂಗೆ ನೆಲೆ ಕಾಣಿಸೋದು. ಇನ್ನೇನೇ ಆದರೂ ಆ ಮಹಾತಾಯಿನೇ ನೋಡ್ಕೊಳ್ಳಿ. ಒಳ್ಳೆಯದೇ ಆಗತ್ತೆ. ಈ ಉತ್ಸವದ ಕಾಲದಲ್ಲಿ ಎಲ್ಲವೂ ಇದೆ. ದುಷ್ಟರಿಗೆ ಸರಿಯಾದ ದಿಕ್ಕು ತೋರಿಸೋ ಜಗನ್ನಾಟಕ ನಡೆಯುತ್ತೆ. ಅದರ ಸೂತ್ರಧಾರಿಣಿ ಅಮ್ಮನವರು. ಪೂಜಾ ವಿಧಿಗಳ ಸಮಯ ಆಯಿತು. ನೀನು ಹೊರಡು. ಶ್ರೀಚಕ್ರದ ರಥ ಈ ತುದಿಯಿಂದ ಆ ತುದಿವರೆಗೂ ಹೋಗೋದಕ್ಕೆ 1 ಗಂಟೆ ಕಾಲ ಬೇಕು. ಅಲ್ಲಿಂದ ಶ್ರೀಚಕ್ರವನ್ನು ಪಲ್ಲಕ್ಕಿಗೆ ವರ್ಗಾಯಿಸ್ತೀವಿ. ನಂತರ ಪಲ್ಲಕ್ಕಿ ಕಲ್ಯಾಣಿವರೆಗೂ ಸಾಗುತ್ತೆ. ಜನ ಕಿಕ್ಕಿರಿ ಸೇರಿರ್ತಾರೆ, ನಿಮಗೆ ಜಾಗ ಸಿಗೋದಿಲ್ಲ. ಅದಕ್ಕೆ ಜನ ಸೇರೋದಕ್ಕೂ ಮುಂಚೆನೆ ನೀವಿಬ್ಬರು ನಿಮ್ಮ ಸ್ಥಳದಲ್ಲಿರಬೇಕು. ಮಿಕ್ಕಿದ್ದೆಲ್ಲ ನಾವು ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವೋ ಅದೇ ರೀತಿ ನಡಿಬೇಕು. ಯಾವುದನ್ನು ಮರಿಬಾರ್ದು, ಯಾವುದು ವ್ಯತ್ಯಾಸ ಆಗಬಾರ್ದು. ಗೊತ್ತಾಯ್ತಾ? ಆಯ್ತು. ನೀವು ಹೇಳಿದಾಗೆ ಕಲ್ಯಾಣಿ ಹಿಂದಿನ ರಸ್ತೆಯಲ್ಲಿ ಜೀಪ್ನ ರೆಡಿ ಮಾಡ್ಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಖಡ್ಕಿ, ನೀನು ಮತ್ತೆ ನಿನ್ನ ಶಿಷ್ಯ ಇಬ್ಬರು ಶ್ರೀಚಕ್ರ ಪೂಜೆಯಾದ ನಂತರ ಅದನ್ನು ಕಲ್ಯಾಣಿಯಲ್ಲಿ ಅದ್ದಿ ತೆಗೆಯುವ ಸಮಯಕ್ಕೆ ಸರಿಯಾಗಿ ಸ್ಫೋಟಕಕ್ಕೆ ಬೆಂಕಿ ಇಡಬೇಕು. ಅದು ಸ್ಫೋಟವಾಗಬೇಕು,
ಜನ ಚದರಬೇಕು. ಈ ದೊಂಬಿ ಮಧ್ಯೆ ನಾನು ಶ್ರೀಚಕ್ರವನ್ನು ತಗೊಂಡು ದೇವಸ್ಥಾನದ ಹೊರಭಾಗದಲ್ಲಿ ಉತ್ತರ ಭಾಗದಲ್ಲಿ ಕಾಯ್ತಾ ಇರೋ ಮಾರಿಗುಡಿ ವಾಹನದಲ್ಲಿ ಹೋಗ್ತೀನಿ. ಅರ್ಥ ಆಯ್ತಾ? ಇನ್ನೇನಾದರೂ ಅನುಮಾನ ಇದೆಯಾ? ಇಲ್ಲ, ಎಲ್ಲ ನೀವು ಹೇಳ್ದಾಗೆ ಆಗುತ್ತೆ. ಸ್ಫೋಟಕ ಎಲ್ಲಿದೆ? ಸರಿ, ನಾನು ರಥದ ಜೊತೆ ಹೊರಡ್ತೀನಿ. ಏನಾದರೂ ಅನುಮಾನ ಇದೆಯಾ? ಇಲ್ಲ. ಬಂಗಾರಿ, ನೀನ್ ನನ್ಗೆ ಮಾತ್ ಕೊಟ್ಟಿದ್ದೆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಲೋದಿಲ್ಲ ಅಂತ. ಈಗ ಮಾತ್ ಮುರ್ದಿದೀಯ. ನಿನ್ನಿಂದಾನೇ ನಿನ್ ಸುಂದ್ರಿನ ನೀನ್ ಕಳ್ಕೊಂಡೆ. ಈಗ ನನ್ನೊಳಗಿರೋ ನಿನ್ ಸುಂದ್ರಿನೂ ನಿನ್ ಪಾಲಿಗೆ ಸತ್ಲು ಅಂತ ಇಟ್ಕೋ. ಇನ್ಯಾವತ್ತೂ ನನಗ್ ಮುಖ ತೋರ್ಸ್ಬೇಡ. ಆ ಶಾಸ್ತ್ರಿ ಏನಾದರೂ ಪಡ್ಕೊಳ್ಳಿ, ಯಾವಾಗಲೂ ಬಡಬಡ ಅಂತಿರ್ತಾನೆ. ಶ್ರೀಚಕ್ರ ತಾನೇ ದಕ್ಕಿಸ್ಕೊಂತೀನಿ ಅನ್ನೋ ಅಹಂಕಾರ ತುಂಬಿ ತುಳುಕ್ತಾ ಇದೆ ಅವನಿಗೆ. ಕೂಸು ಹುಟ್ಟೋದಕ್ಕೆ ಮುಂಚೆ ಕುಲವಿ ಹೊಲ್ಸ್ಕೊಂಡು ಕೂತಿದ್ದಾನೆ. ಲೋಕನ ಗೆಲ್ತೀನಿ ಅನ್ನೋ ಕನಸಿನಲ್ಲಿ ತಲೆ ಮೇಲೆ ಕಿರೀಟ ಹೊತ್ಕೊಂಡಿದ್ದಾನೆ. ಇಷ್ಟು ದಿನ ನಾವು ಅವನ ಮಾತುಗಳನ್ನು ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾ ಇದ್ವಿ. ಈಗ ನನ್ನ ಮಾತುಗಳನ್ನು ಕೇಳಿ ನೆನಪಲ್ಲಿ ಇಟ್ಕೊಳ್ಳಿ. ಶಾಸ್ತ್ರಿ ಶ್ರೀಚಕ್ರವನ್ನು ಕಲ್ಯಾಣಿ ಮುಳುಗಿಸ್ಲಿ ಮೇಲೆತ್ತಲಿ, ಬಂಗಾರಿ ಅವನ್ನ ಓಡಾಯಿಸ್ತಾನೆ. ನಾನು ಬಂಗಾರಿನ ಓಡಾಯಿಸ್ತೀನಿ. ಆ ಗಲಾಟೆಗೆ ಆಗಾಗಲೇ ಜನ ಎಲ್ಲ ಓಡಾಡ್ತಿರ್ತಾರೆ. ಆ ಗಲಾಟೆಯಲ್ಲಿ ನೀವಿಬ್ರು ಶ್ರೀಚಕ್ರನ ಎತ್ಕೊಂಡು ನಿಮ್ಮ ಜಾಗ ಸೇರ್ಕೊಳ್ಳಿ. ನಾನು ಆಮೇಲೆ ಬಂದು ಸೇರ್ಕೊತೀನಿ. ಏನಾದರೂ ಅನುಮಾನ ಇದೆಯಾ? ಇಲ್ಲ, ಎಲ್ಲ ನೀನು ಅನ್ಕೊಂಡು ಹಾಗೆ ಆಗುತ್ತೆ ಮಾರಿಗುಡಿ. ಸರಿ, ನಾ ಹೊರಡ್ತೀನಿ. ನಾನು ಅಲ್ಲಿರ್ಬೇಕಲ್ಲ. ಮಣಿಕಂಠ ಗುರುಗಳೇ, ನಿನಗೇನಾದರೂ ಅನುಮಾನ ಇದೆಯಾ? ಇಲ್ಲ ಗುರುಗಳೇ, ಎಲ್ಲ ನೀವು ಹೇಳ್ದಾಗೆ ನಡೆಯುತ್ತೆ. ಸರ್, ಎಲ್ಲ ಸಿದ್ಧವಾಗಿದೆ. ನಾನು ನೀನು ಜಾಸ್ತಿ ಸಿಗಬಾರ್ದು. ನಾವು ಒಟ್ಟಾಗಿರೋದು ಯಾರಿಗೂ ಗೊತ್ತಾಗಬಾರ್ದು. ತಿಳಿಸಿ ಹೋಗೋಣ ಅಂತ ಬಂದೆ ಸರ್. ಸರಿ, ನೀನು ತಂದಿರೋ ಸೌದೆಗಳು 2 ಹೆಣ ಸುಡೋದಕ್ಕೆ ಸಾಕಾಗತ್ತಾ? ಹೌದು ಸರ್, ಇನ್ನೂ 2 ಹೆಣ ಬೀಳಿಸಿ ಅದನ್ನು ಸುಡ್ಬೋದು. ಆಗಲಿ, ಒಂದು ನಿಂದು, ಇನ್ನೊಂದು ನಿನ್ನ ಹೆಂಡ್ತಿದು. ಸರ್, ಇಂಥ ಹೊತ್ತಿನಲ್ಲಿ ತಮಾಷೆನ? ಇಲ್ಲಿ ಎಲ್ಲರ ಗಮನ, ಎಲ್ಲರ ಕಿವಿ ನಮ್ಮ ಕಡೆನೇ ಇರುತ್ತೆ. ನೀನೆಲ್ಲೂ ಕಾಣಿಸ್ಕೋಬೇಡ. ಸಂಜೆ ಹೊತ್ತಿಗೆ ವಿರೂಪಾಕ್ಷನ್ ತೋಟದ ಮನೆ ಹತ್ರ ಬಂದು ಸೇರ್ಕೋ. ಹೆಣಗಳು ಬಿದ್ದಿರತ್ತೆ, ನೀನು ತಗೊಂಡೋಗಿ ದಹನ ಕಾರ್ಯ ಮುಗಿಸು. ನಿನಗೂ ಪುಣ್ಯ ಬರುತ್ತೆ.
ಆ ಪುಣ್ಯದಿಂದ ನಿನಗೆ ಬಡ್ತಿನೂ ಸಿಗತ್ತೆ. ಸರಿ ಸರ್. ಇನ್ನೊಂದು ಮಾತಾಡಬೇಡ, ಹೊರಡು. ಆಗಲಿ ಸರ್.